ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನವೀನ್ಸ್ ಮೋಟೋ ಬ್ಲಾಗ್. ಗುಡ್ ಫ್ರೈಡೇ, ಗೌರ್ಮೆಂಟ್ ರಜೆ ಇವತ್ತು, ಸೊ ಸ್ವಲ್ಪ ಫ್ರೀ ಇದ್ದೆ. ಯಮಹದವ್ರದ್ದು ಹೊಸ ಸ್ಕೂಟ್ರ್ ಏರಾಕ್ಸ್ ಅಂತ ಬಿಟ್ಟಿರಲ್ಲ, ಅದೊಂದು ಟೆಸ್ಟ್ ರೈಡ್ ಮಾಡುವ ಅಂತ ಬಿಟ್ಟು ತುಂಬ ಟೈಮ್ ಆಯಿತು. ಕುಂದಾಪುರದ ಗಾಡಿ ಬಿಪ್ಪದು ಕಮ್ಮಿ ಕಾಂಬ, ಏನೆಲ್ಲ ಫೀಚರ್ಸ್ ಕೊಟ್ಟಿರು, ಏನು ಪ್ರೈಸ್ ಇತ್ತು, ಆ ಸ್ಕೂಟ್ರಲ್ಲಿ ಏನು ಸ್ಪೆಷಾಲಿಟಿ ಇದೆ ಎಲ್ಲ ಕಾಂಬ ಒಂದು ರೌಂಡ್. ಸೊ ಫೈನಲಿ ಏರಾಕ್ಸ್ 155 ರೈಡ್ ಮಾಡ್ತಾ ಇದ್ದೇವೆ. ಏರಾಕ್ಸ್ 155 ಆಲ್ಮೋಸ್ಟ್ 1 ಇಯರ್ ಮೇಲಾಯಿತು ಈ ಸ್ಕೂಟರ್ ಲಾಂಚ್ ಆಗಿ. ಪ್ರೀಮಿಯಂ ಸೆಕ್ಟರಲ್ಲಿ ಲಾಂಚ್ ಮಾಡಿದ್ದಾರೆ ಏರಾಕ್ಸನ್ನು. ಬೇಸಿಕ್ಲಿ ಇದು R15 ಇಂಜಿನ್ನು, ಅದೇ ಬೇಸ್ ಹಿಡ್ಕೊಂಡು ಟ್ಯೂನಿಂಗ್ ಮಾಡಿದ್ದಾರೆ. 15 bhp ಪವರ್, 13.9 ನ್ಯೂಟನ್ ಮೀಟರ್ ಸ್ಟಾಕ್ ಇದೆ. ಏನು ಪಿಕಪ್ ಇದೆ ಗುರು, ಹೈವೇಲಿ ಓಡ್ಸೋಕ್ಕೆ ಸಖತ್ತಾಗಿದೆ ಸ್ಕೂಟರು. ತುಂಬ ಕಂಫರ್ಟಬಲ್ ಆಗಿದೆ ಸೀಟೆಲ್ಲ, ಲೆಗ್ ಸ್ಪೇಸ್ ಕೂಡ. ಬೇಸಿಕ್ಲಿ ಇದು ಸ್ಪೋರ್ಟ್ಸ್ ಸೆಗ್ಮೆಂಟಲ್ಲಿ ಬರುತ್ತೆ. ಯಾರು ತುಂಬ ಸ್ಪೋರ್ಟಿ ನೇಚರನ್ನು ಇಷ್ಟಪಡ್ತಾರೋ, ಬೈಕ್ ಇಷ್ಟ ಇರಲ್ಲ, ಸ್ಕೂಟರಲ್ಲಿ ತುಂಬ ಸ್ಪೋರ್ಟಿ ಆಗಿರಬೇಕು ಅಂತ ಇದ್ದರೆ ಏರಾಕ್ಸ್ 155ಗೆ ಪ್ರಿಫರ್ ಮಾಡ್ಬೋದು. ಸೊ ಏಪ್ರಿಲಿಯಾ ಎಲ್ಲ ಇದೆ, ಅದಕ್ಕಿಂತ ಜಾಸ್ತಿ ಪವರೇ ಕೊಟ್ಟಿದ್ದಾರೆ ಇದರಲ್ಲಿ. ಯಮಹ ಫೇಮಸ್ ಇರೋದು ಇಂಜಿನಿಗೆ, ಬುಲೆಟ್ ಪ್ರೂಫ್ ಇಂಜಿನನ್ನು ಕೊಡ್ತಾರೆ ಯಮಹ ಅವರು. ಬ್ರೇಕಿಂಗ್ ಸಕ್ಕತ್ತಾಗಿದೆ ಗುರು, ಏನು ಸ್ಟಾಪಿಂಗ್ ಪವರ್ ಅಟ್ ದ ಪಾಯಿಂಟ್, ಚಿಂದಿಯಾಗಿದೆ ಗಾಡಿ. ಸೀಟ್ ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಗಿದೆ. ನೆಗೆಟಿವ್ LCD ಅನ್ನು ಕೊಟ್ಟಿದ್ದಾರೆ, ಫುಲ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಸಸ್ಪೆನ್ಷನ್ ಚೆನ್ನಾಗಿದೆ. ಇಷ್ಟು ದೊಡ್ಡ ಹಂಪ್ಸ್ ಹಚ್ಚಿದಾಗ ಅಂಥದ್ದೇನು ಫೀಲ್ ಆಗಲಿಲ್ಲ. ನೈಸ್, ನಾಟ್ ಬ್ಯಾಡ್. ಸ್ಮೂತ್ ಇದೆ ಇಂಜಿನ್ನು, ಒಂಚೂರು ವೈಬ್ರೇಷನ್ಸ್ ಫೀಲ್ ಆಗಲ್ಲ. ನನ್ನ ಹತ್ರ ರೈಸರ್ ಇದೆ 125, 2 ಇಯರ್ಸ್ ಆಯಿತು ಆಲ್ಮೋಸ್ಟ್ ತಗೊಂಡು. ಅದು ಹಾಗೆ ತುಂಬ ಸ್ಮೂತ್ ಇಂಜಿನ್ ಇದೆ, ಬಟ್ ಇಷ್ಟು ಪವರ್ ಇಲ್ಲ ಅದರಲ್ಲಿ. ಇದು ಮಾತ್ರ ಚಿಂದಿ. ಏನು ನೋಡತ್ ಗುರು ಯಾವ ಇವೆಲ್ಲ ಮಿನಿ ಹಾರ್ಟ್ ಅಟ್ಯಾಕ್ ಕೊಟ್ಟ. ಟಯರ್ ಎಲ್ಲ ತುಂಬ ವೈಡ್ ಇದೆ ವೆಹಿಕಲ್ದು, ಒಳ್ಳೆ ರೋಡ್ ಗ್ರಿಪ್ ಇದೆ. ಕಾಲೇಜ್ ಸ್ಟೂಡೆಂಟ್ಸ್ಗೆ ಹೇಳಿ ಮಾಡಿಸ್ದಂಗಿದೆ ಗುರು. ಬಟ್ ಇದು ಫ್ಯಾಮಿಲಿ ಸ್ಕೂಟರ್ ಅಲ್ಲ, ಪ್ರಾಕ್ಟಿಕಲ್ ಸ್ಕೂಟರ್ ಆಗಿ ಕನ್ಸಿಡರ್ ಆಗಲ್ಲ. ಎದುರುಗಡೆ ಫ್ಲೋರ್ ಸ್ಪೇಸ್ ಏನಿಲ್ಲ, ಫ್ಯೂಲ್ ಟ್ಯಾಂಕನ್ನು ಕೊಟ್ಟಿದ್ದಾರೆ. ಬೂಟ್ ಸ್ಪೇಸು 25 to 26 ಲೀಟರ್ಸ್ ಇದೆ ಅನಿಸುತ್ತೆ. ಅದು ಸ್ಪೇಸ್ ಚೆನ್ನಾಗಿದೆ. ಲೇಡೀಸು ಓಡಿಸ್ಬೋದು ಈ ಸ್ಕೂಟರ್ನ, ಅಂತ ಏನು ಹೆವಿ ಇಲ್ಲ. ಇದು ನೋಡೋಕೆ ಮಾತ್ರ ಏನೋ ದೊಡ್ಡ ಹೆವಿ ಸ್ಕೂಟರ್ ಅನಿಸುತ್ತೆ, ಅಷ್ಟೇನು ಹೆವಿ ಇಲ್ಲ ಇದು. ಯಮಹದವರು ಏನಿಲ್ಲ ಅಂದರು ಇಂಜಿನ್ ಮಾತ್ರ ಸಕ್ಕತ್ತಾಗಿ ಬಿಡ್ತಾರೆ. ಫೀಚರ್ಸ್ ಎಲ್ಲ ಎಕ್ಸ್ಟ್ರಾರ್ಡಿನರಿ ಬಿಡದೇ ಇದ್ರು, ಇಂಜಿನ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಬಿಡಿ. ಡ್ಯುಯಲ್ ಪರ್ಪಸ್ ಅಂತಲೇ ಹೇಳ್ಬೋದು ಈ ಸ್ಕೂಟರು. ಸಿಟಿಯಲ್ಲೂ ಚೆನ್ನಾಗಿ ಓಡುತ್ತೆ, ಹೈವೇಗಂತೂ ಹೇಳಿ ಮಾಡಿಸ್ದಾಗಿದೆ. ಯಮಹದವ್ರದ್ದು R&D ಚೆನ್ನಾಗಿದೆ. ಬೈಕ್ ಇಂಜಿನ್ನ ಟ್ಯೂನಿಂಗ್ ಮಾಡಿ ಸ್ಕೂಟರ್ ಹಾಕೋದಂದ್ರೆ ಏನು ಸುಲಭ ಅಲ್ಲ. ಇದು ಫಸ್ಟು ಇಂಜಿನ್ ಅನಿಸುತ್ತೆ, 4 ವಾಲ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು ಅದು ಸ್ಕೂಟರಲ್ಲಿ. ಆಲ್ಮೋಸ್ಟ್ ಬೇರೆ ಎಲ್ಲ 3 ವಾಲ್ಸ್ ಬರುತ್ತೆ. ತುಂಬ ರೇರ್ ಈ ಸ್ಕೂಟರು. ಇಂಡಿಯನ್ ಮೆಂಟಾಲಿಟಿಯಲ್ಲಿ ಸ್ಕೂಟ್ರ್ ಅಂದರೆ ಆ್ಯಕ್ಟಿವಾ, ಬರೀ ಆ್ಯಕ್ಟಿವಾ ಅಷ್ಟೇ. ಈಗ ಜನ ಚೇಂಜ್ ನೋಡಿದ್ರೆ ಸ್ಟೈಲಿಶ್ ಸ್ಕೂಟ್ರ್ ಹೋಗ್ತಾ ಇದ್ದಾರೆ. ಸ್ಪೋರ್ಟಿ TVS ಎಂಟಾರ್ಕ್ ಇದೆ, ಸುಜುಕಿ ಅವ್ರು ಎವ್ನೀಸ್ ಅಂತ ಬಿಟ್ಟಿದ್ದಾರೆ, ಯಮಹದವ್ರು ರೇಸರ್ ಇದೆ. ಸೊ ಜನ ಚೇಂಜ್ ಕೇಳ್ತಾರೆ. ಯಂಗ್ಸ್ಟರ್ಸಲ್ಲಂತೂ ಹೈಯೆಸ್ಟ್ ಕ್ರೇಜ್ ಇದೆ ಈಗಿನ ಕಾಲದಲ್ಲಿ. ಮೊನ್ನೆ ಯಾರ್ದು ಪೇಜಲ್ಲಿ ನೋಡಿದ್ದೆ, ಡಿಯೋಗೆ ಅಕ್ರೋಪೋವಿಕ್ ಎಕ್ಸಾಸ್ಟ್ ಹಾಕಿದ್ದಾರೆ.
ಕ್ರೇಜಿ ಅನ್ನಿಸ್ತು. ಬೈಕಿಗೆಲ್ಲ ಹಾಕಿದ್ದು ನೋಡಿ, ಸ್ಕೂಟ್ರಿಗೆ ಯಾರು ಹಾಕ್ತಾರೆ ಗುರು. ಸ್ವಿಚ್ ಗೇರ್ಸ್ ಎಲ್ಲ ಚೆನ್ನಾಗಿದೆ, ಓಕೆ. ಬಟ್ ಪ್ರೀಮಿಯಮ್ ಸೆಕ್ಟರ್ ಸ್ಕೂಟ್ರ್ ಅಂದ್ರ ಮೇಲೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಬೇಸಿಕ್ ಆಗಿದೆ. ಹಜಾರ್ಡ್ ಲೈಟನ್ನು ಕೂಡ ಕೊಟ್ಟಿದ್ದಾರೆ. ಬ್ಲೂಟೂತ್ ಕನೆಕ್ಟಿವಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು ಇವಾಗ. ವೆಹಿಕಲ್ ನೋಡ್ಲಿಕ್ಕೆ ಈ ಥರ ಕಾಣಿಸುತ್ತೆ. ಸೊ ಡಿಸೈನ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಏನೂ ಕಂಪ್ಲೇಂಟ್ಸ್ ಇಲ್ಲ. ಸ್ಟೈಲಿಶ್ ಸ್ಕೂಟರ್ ಅಂತಲೇ ಹೇಳ್ಬೋದು. ಸ್ಕೂಟರಲ್ಲಿ ಒನ್ ಆಫ್ ದ ಸ್ಪೋರ್ಟಿಯೆಸ್ಟ್ ಸ್ಕೂಟರ್ ಅಂದರೆ ಇದೆ ಅಂತ ಹೇಳ್ಬೋದು. ಲುಕ್ಸ್ ಕ್ರೇಜಿ ಇದೆ. ಟೈಲ್ ಸೆಕ್ಷನ್ ಆಗಿರ್ಬೋದು, ಟೈರ್ಸ್ ನೋಡಿ, ಯಾವ ಸ್ಕೂಟರ್ಗೂ ಇಷ್ಟು ಒಳ್ಳೆ ಟೈರ್ಸನ್ನು ಕೊಡಲಿಲ್ಲ ಅನಿಸುತ್ತೆ. ವೇರಿಯಬಲ್ ವ್ಯಾಲ್ವ್ ಆ್ಯಕ್ಟಿವೇಷನ್ ಇಂಜಿನ್, ಸೇಮ್ SR15. ಸೊ ಡ್ಯೂಯಲ್ ಶಾಕ್ ಅಬ್ಸರ್ವರ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ. ಸೊ ಫುಟ್ ಸ್ಪೇಸ್ ಏನೋ ಇಷ್ಟೇ ಇರುವಂಥದ್ದು. ಸ್ವಲ್ಪ ಸ್ಪೋರ್ಟಿ ಆಗಿದೆ, ಯಾಕಂದರೆ ಬಿಡಲಲ್ಲಿ ಫ್ಯೂಲ್ ಟ್ಯಾಂಕ್ ಬಂದಿದೆ. ಸೊ ಫ್ಯೂಲ್ ಟ್ಯಾಂಕ್ ಬಟನ್ನು ಈ ಥರ ಓಪನ್ ಆಗುತ್ತೆ. ಸೀಟು ತುಂಬ ಸ್ಪೇಷಿಯಸ್ ಆಗಿದೆ. ಒಂದು ಫುಲ್ ಫೇಸ್ ಹೆಲ್ಮೆಟ್ ಇಟ್ಟು ಬೇರೆ ಏನಾದರೂ ಐಟಮ್ಸ್ ಇದ್ದರೆ ಇಡ್ಬೋದು ಇದರಲ್ಲಿ. ABS ಕೊಟ್ಟಿದ್ದಾರೆ, ಸಿಂಗಲ್ ಚಾನಲ್ ABS ಅನಿಸುತ್ತೆ. ಟೈರ್ ಬಂದರೂ C8 Zoom Plus 110/80 14-inch ವೀಲ್ಸ್. ಇನ್ ದ ಫ್ರಂಟ್ ನಿಸ್ಸಿನ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಬಂದು 100/70 14-inch ವೀಲ್ಸ್. ಈ ವೆಹಿಕಲಲ್ಲಿ ಎಲ್ಲೂ ಆಡಾಗಿ ಕಾಣಿಸೋಲ್ಲ, ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಮೇನ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ತುಂಬ ಈಸಿ ಇದೆ ಹಾಕಲಿಕ್ಕೆ, ಅಂತ ಏನು ವೇಟ್ ಅನಿಸಲ್ಲ. ಸೊ ಇಲ್ಲೊಂದು ಸ್ಪೇಸ್ ಕೊಟ್ಟಿದ್ದಾರೆ. ಮೊಬೈಲ್ ಚಾರ್ಜಿಂಗ್ ಹೋಲ್ಡರ್, ಬಿಗ್ ಸೈಜ್ ಮೊಬೈಲ್ ಇಡ್ಬೋದು. ಇಲ್ಲ ಗುರು, ಸಾಕಾಗಲ್ಲ ಸ್ಪೇಸ್. ಇಂಜಿನ್ ಮಾತ್ರ ಏನು ಬುಲ್ ಇದೆ. ಯಾವ ಸ್ಕೂಟ್ರಲ್ಲೂ ಇಂಥ ಫೀಲ್ ಬರಲ್ಲ. ಕ್ರೇಜಿ ಆಗಿದೆ ಇಂಜಿನ್ನು. ಇಂಥ ಪ್ರೈಸ್ ಮಾತ್ರ ಸಿಕ್ಕಾಪಟ್ಟೆ ಹೆವಿ ಆಯಿತು. ನಿಯರ್ಲಿ 2 lakhs ಆಗುತ್ತಂತೆ. ಯಮಹದವ್ರು ಸ್ಕೂಟ್ರೆಲ್ಲ ಚೆನ್ನಾಗಿ ಬಿಡ್ತಿದ್ದಾರೆ, ಬೈಕೇ ಬಿಡ್ತಾ ಇಲ್ಲ. ಸೊ ಇವರಿಗೆ ಕಾಂಪಿಟೇಟರ್ಸ್ ಅಂತೇಳಿ ಯಾರೂ ಇಲ್ಲ ಯಮಹದವ್ರಿಗೆ ಈ ಸೆಗ್ಮೆಂಟಲ್ಲಿ. ಇವಾಗ ಸುಜುಕಿ ಏನೋ ಲಾಂಚ್ ಮಾಡೋದ್ರಲ್ಲಿ ಇದ್ದಾರೆ, ಬಟ್ ಯಾವಾಗ ಅಂತ ಗೊತ್ತಿಲ್ಲ, ಇನ್ನೂ 1 ವರ್ಷ ಹೋಗ್ಬೋದೇನೋ. ಈ ಸ್ಕೂಟ್ರ್ ಮಾತ್ರ ನಂಬರ್ 1 ಅಂತಲೇ ಹೇಳ್ಬೋದು ಈ ಸೆಗ್ಮೆಂಟಲ್ಲಿ. ಯಾವ ಸ್ಕೂಟರ್ಗೂ ಇದಕ್ಕೆ ಟಕ್ಕರ್ ಕೊಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಓಡುತ್ತೆ. ಲೇಡೀಸ್ ಯಾರು ತುಂಬ ಸ್ಪೋರ್ಟಿ ಇಷ್ಟಪಡ್ತಾರೆ ಅವ್ರಿಗೆ ಹೇಳಿ ಮಾಡಿಸ್ದಾಗಿದೆ. ಬಟ್ ಪ್ರಾಕ್ಟಿಕಲ್ ಅಲ್ಲ. ಎದುರುಗಡೆ ಏನು ತರಕಾರಿಯೋ ಅಥವಾ ದಿನಸಿ ಐಟಮ್ಸ್ ಏನು ಇಟ್ಕೊಂಡು ಹೋಗ್ಲಿಕ್ಕಾಗಲ್ಲ. ಸೊ ಬೂಟ್ ಸ್ಪೇಸನ್ನೇ ನಂಬ್ಕೊಂಡು ಹೋಗಬೇಕು. ಮೈಲೇಜ್ ಬಂದುಬಿಟ್ಟು 45 to 50 ಇದೆ ಅಂತೆ ಕಂಪನಿ ಕ್ಲೈಮು. 40+ ಅಂತೂ 100% ಸಿಕ್ಕೇ ಸಿಗುತ್ತೆ. ಇಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಇಂಜಿನ್ ಕೊಟ್ಟರ ಮೇಲೆ ಅಷ್ಟು ಮೈಲೇಜ್ ಕೊಡ್ತಿರೋದು ಗ್ರೇಟು. ಒಂದು R15 ಕೂಡ ಹಾಗೆ ಅಷ್ಟು ಪರ್ಫಾರ್ಮೆನ್ಸ್ ಕೊಟ್ಟು ಕೆಲವ್ರು ಹೇಳ್ತಾರೆ 45+, 50+ ಮೈಲೇಜ್ ಸಿಗುತ್ತೆ ಅಂತ. ಡಿಪೆಂಡ್ಸ್ ಆನ್ ರೈಡಿಂಗ್ ಸ್ಟೈಲ್. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಬಾಂಡ್ ವಿನಯ್ ತುಂಬ ಫ್ಲಿಕಬಲ್ ಇದೆ ವೆಹಿಕಲ್ ಇದು. ಅಂತ ಏನು ಹೆವಿ ಅನಿಸಲ್ಲ ರೈಡ್ ಮಾಡುವಾಗ. ಬೀಯಿಂಗ್ ಅನ್ 155cc ಇಂಜಿನ್ ಸ್ಟೇಬಲ್ ಆಗಿರುತ್ತೆ ಸ್ಪೀಡಲ್ಲಿ. ಹೈ ಸ್ಪೀಡ್ ಹೋದಾಗ ಯೂಶ್ವಲಿ ಸ್ಕೂಟರ್ಸ್ ಅಷ್ಟು ಸ್ಟೇಬಲ್ ಇರಲ್ಲ, ನೆಲ ಕಚ್ಕೊಂಡು ಓಡುತ್ತೆ ಗಾಡಿ ಇದು. ಲೈಫಲ್ಲಿ ರೈಡ್ ಮಾಡಿರೋ ಸ್ಪೋರ್ಟಿಯಸ್ಟ್ ಸ್ಕೂಟ್ರ್ ಅಂದರೆ ಇದೇನೆ. ಏನು ಪಿಕಪ್ ಇದೆ. ಕೆಲವು ತಿಳ್ಕೊಳ್ಬೋದು 2 ಲಕ್ಷಕ್ಕೆ ಬೈಕೇ ಬರ್ತಿತ್ತಲ್ಲ ಅಂತ. ಆ್ಯಕ್ಚುಲಿ ಸತ್ಯ. ಬಟ್ ಸ್ಕೂಟರ್ ಇಷ್ಟಪಡೋರಿಗೆ
ಹೇಳಿ ಮಾಡಿಸ್ದಾಗಿದೆ ಗುರು. ಸೊ ಶೋರೂಮ್ ಹತ್ತಿರ ಬಂತು. ಒಂದು ಹೊಸ ಪ್ರಯತ್ನ ಇದು. ಫಸ್ಟ್ ಟೈಮ್ ಒಂದು ವೆಹಿಕಲನ್ನು ರಿವ್ಯೂ ಮಾಡ್ತಾ ಇದ್ದಾನೆ, ರೈಡ್ ರಿವ್ಯೂ. ಸೊ ಇನ್ನೂ ಸಪೋರ್ಟ್ ಬೇಕು ನಿಮ್ಮ ಕಡೆಯಿಂದ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಯಮಾಮೋಟೋ ಆಟೋಮೋಟಿವ್, ಯಮಾ ವೆಹಿಕಲ್ ರಿಲೇಟೆಡ್ ಏನೇ ಕ್ವಾರೀಸ್ ಇದ್ದರೂ ಇಲ್ಲಿ ಕಾಂಟ್ಯಾಕ್ಟ್ ಆಗಿ.